ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂತದ್ದು ಡಿ ಬಾಸ್ ಅವರ ಅಪ್ಕಮಿಂಗ್ ಮೂವೀಸ್ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಓಕೆ, ಈಗ ಮೊದಲನೇದಾಗಿ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಡೆವಿಲ್ ಶೂಟಿಂಗ್ ಬಗ್ಗೆನೇ ಮಾತಾಡ್ಕೊಂಡ್ಬಿಡ್ತೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಮಾರ್ಚ್ 2nd ವೀಕಲ್ಲಿ 2ನೇ ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಇರುವಂತ ವಿಷಯ ಏನಂತಂದ್ರೆ, ನಾನು ನನ್ನ ಕಡೆಯಿಂದ ನೋಡಿರುವಂತ ವಿಷಯ ಏನಂತಂದ್ರೆ, ಡಿ ಬಾಸ್ ಅವರ ಕಾಲು ನೋವು ಹಾಗೇನೆ, ಬೆನ್ನು ನೋವು ಹಾಗೇನೆ ಇರೋದ್ರಿಂದ ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ ಆಯ್ತಾ. ಮಾರ್ಚ್ 2ನೇ ವಾರದಿಂದ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆಯಾ? ಅದು ಕೂಡ ಮಾರ್ಚ್ 1ನೇ ತಾರೀಕಿನ ಮೊದಲನೇ ವಾರದಲ್ಲಿ ನಾನು ನಿಮಗೆ ಅದರದ್ದು ಎಕ್ಸಾಕ್ಟ್ ಅಪ್ಡೇಟ್ ನ ಕೊಡ್ತೀನಿ. ಯಾಕೆಂದ್ರೆ ವರ್ಕೌಟ್ ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಯ್ತಾ. ಲೇಟೆಸ್ಟ್ ಪೋಸ್ಟ್ ಎಲ್ಲ ನೋಡ್ತಾ ಇದ್ರೆ ವರ್ಕೌಟ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇದಲ್ದೇನೆ ಹೇಳೋದಾದ್ರೆ, ಈ ವರ್ಕೌಟ್ ವಿಷಯ ಅಲ್ದೇನೆ ಹೇಳೋದಾದ್ರೆ, ಅವರ ಬೆನ್ನು ಮತ್ತೆ ಕಾಲು ನೋವು ಹಾಗೆ ಇರೋದ್ರಿಂದ ನಾನು ಯೋಚನೆ ಮಾಡ್ತೀನಿ, ಹೇಗೆ ಶೂಟಿಂಗ್ ಅಲ್ಲಿ ಅವರ ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನ ಕೊಡೋಕ್ ಆಗುತ್ತೋ ಇಲ್ವೋ ಅನ್ನೋದು. ಅವ್ರು ಇನ್ನೂ ರಿಕವರಿ ಆಗ್ಲಿ, ನಮ್ ಕಡೆಯಿಂದ ಜಾಸ್ತಿ ಪ್ರೆಷರ್ ಹೋಗೋದು ಬೇಡ. ಅವ್ರು ಆಲ್ಮೋಸ್ಟ್ ರಿಕವರ್ ಆಗಿದ್ದಾರೆ, ಇನ್ನು ಕೂಡ ರಿಕವರ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಆದ್ರೂ ಕೂಡ ಈಗ ಇರುವಂತ ವಿಷಯ ಏನಂತಂದ್ರೆ, ಮಾರ್ಚ್ 2ನೇ ವಾರದಲ್ಲೇನೆ ಶೂಟಿಂಗ್ ಸ್ಟಾರ್ಟ್ ಆಗುವಂತದ್ದು ಅಂತ. ಇದು ಲೇಟೆಸ್ಟ್ ಪಿಕ್ ಆಗಿರುವಂತದ್ದು. ನಿಮಗೆ ಶೂಟಿಂಗಿನ ಅಂದ್ರೆ ವರ್ಕೌಟ್ ನ ಒಂದು ಲೇಟೆಸ್ಟ್ ಪಿಕ್ ಆಗಿರುವಂತದ್ದು. ಅದಲ್ದೇ ಹೇಳೋದಾದ್ರೆ, ಲೇಟೆಸ್ಟ್ ಆಗಿ ಅವರ ಫ್ಯಾನ್ಸ್ ನ ಇಂಟ್ರಾಕ್ಟ್ ಮಾಡುವಂತದ್ದು ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ವಿಷಯ, ನಾನ್ ಡಿ ಬಾಸ್ ಅವರ ಟಾಪಿಕ್ ತೆಗಿಬೇಕಾದ್ರೆ ಇಲ್ಲಿ ಡಿ ಬಾಸ್ ಅವರ ಮಾತ್ರ ಆಗಿರ್ಬೇಕು. ಡಿ ಬಾಸ್ ಈಗ ಅವ್ರು ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಾನು ಯಾರು ಅಲ್ಲ. ನಾನು ಇಲ್ಲಿ ಡಿ ಬಾಸ್ ಅವರ ಒಂದು ಮೂವಿ ಲೈನಪ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಡಿ ಬಾಸ್ ಅವ್ರದ್ದು ಮಾತ್ರ ಆಗಿರುತ್ತೆ. ಬೇರೆ ಬೇರೆ ಮೂವೀಸ್ ನ ಲೈನಪ್ಸ್ ತೆಗಿಬೇಕಾದ್ರೆ ಅವ್ರವರ ಸಿನಿಮಾಸ್ ನಾನು ಮಾತಾಡ್ತಾ ಹೋಗ್ತೀನಿ. ಅದು ಬಿಟ್ಟು ಡಿ ಬಾಸ್ ಅವರಿಗೆ ಅವ್ರು ಹೆಲ್ಪ್ಫುಲ್ ಆಗಿದ್ದಾರೆ, ಇವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಒಂದು ಟಾಪಿಕ್ ನಾನು ತೆಗೆಯೋದಕ್ಕೆ ಹೋಗಲ್ಲ. ಅದಲ್ದೇ ಹೇಳೋದಾದ್ರೆ, D59 ನ ವಿಷಯಕ್ಕೆ ಅಂದ್ರೆ, ಸಿಂಧೂರ್ ಲಕ್ಷ್ಮಣ ಏನಿದೆ, ಇದು ಆಸ್ ಎ ನೇಮ್ ಪ್ಲೇಟ್ ಆಗಿ ಬರುವಂತದ್ದು ವೀರ ಚರಿತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೆಡ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನ್ ನೇಮ್ ಪ್ಲೇಟ್ ನ ಕೊಡ್ತಾರೆ ಅಂತ. ಯಾಕೆಂದ್ರೆ ಒಬ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಓಕೆ ಇದಲ್ಲ ಅನ್ಕೊಳ್ಳೋದಕ್ಕೂ ಆಗಲ್ಲ. ಯಾಕೆಂದ್ರೆ ಆ ಒಂದು ರಿಪೋರ್ಟ್ಸ್ ನ ಇಟ್ಕೊಂಡೆ ನಾನು ಮಾತಾಡ್ತಿರುವಂತದ್ದು ವೀರಚರಿತೆ ಅನ್ನೋದು ಹೆಸರಾಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಈ ಡೆವಿಲ್ ಹಾಗೇನೆ D59 ಅಪ್ಡೇಟ್ ಕೇಳಿ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರಾಗಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಹಾಗೇನೆ ನಿಮ್ಮ ಒಂದು ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮ್ಮಿಬ್ಬರ ಕಡೆಯಿಂದ ಒಂದು ಮಾತುಕತೆ ಆಗ್ಲಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೀಸ್ ಔಟ್.